ಹಾಯ್ ಥಿಂಕರ್ಸ್, ಪ್ರಕೃತಿಯ ಕೋಪ ಎಷ್ಟೊಂದು ಭಯಂಕರವಾಗಿರುತ್ತೆ ಅನ್ನೋದಕ್ಕೆ ರೀಸೆಂಟ್ ಆಗಿ ಕೇರಳದಲ್ಲಿ ನಡೆದ ಗುಡ್ಡ ಕುಸಿತ ಒಂದು ಉದಾಹರಣೆ ಅಷ್ಟೇ. ಈ ಗುಡ್ಡ ಕುಸಿತಕ್ಕೆ ಕಾರಣ ಕೂಡ ಮನುಷ್ಯರೇ. ಅಲ್ಲಿರುವ ದಟ್ಟವಾದ ಕಾಡನ್ನ ಕಡಿದು ಅಲ್ಲಿ ಹೋಟೆಲ್ಸ್ ಮತ್ತು ರೆಸಾರ್ಟ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಅದೇ ರೀತಿ ಒಂದಲ್ಲ ಒಂದು ದಿನ ಈ ಪ್ರಕೃತಿಯ ಕೋಪಕ್ಕೆ ಈ ಮಾನವ ಜಾತಿ ನಾಶವಾಗುತ್ತೆ, ಅದರಲ್ಲಿ ಸಂದೇಹನ ಇಲ್ಲ ಗುರು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 2004ರಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಬಂದ ಸುನಾಮಿಯಿಂದ ಹೆಚ್ಚು ಕಡಿಮೆ 2.5 ಲಕ್ಷ ಜನ ಸತ್ತು ಹೋಗ್ತಾರೆ. ಚರಿತ್ರೆಯಲ್ಲಿ ಬಂದ ಅತ್ಯಂತ ಭಯಂಕರವಾದ ಸುನಾಮಿ ಇದು. ಇವತ್ತಿನ ವಿಡಿಯೋದಲ್ಲಿ ಈ ಮೆಗಾ ಸುನಾಮಿ ಎಷ್ಟೊಂದು ಭಯಂಕರವಾಗಿತ್ತು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತಡ ಮಾಡುವುದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಇಂಡೋನೇಷ್ಯಾದಲ್ಲಿರುವ ಸುಮತ್ರಾ ಐಲ್ಯಾಂಡ್ ಇಂದ 250 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಇಂಡಿಯನ್ ಓಷನ್ ಅಲ್ಲಿ 30 ಕಿಲೋಮೀಟರ್ ಆಳದಲ್ಲಿ ಇಂಡಿಯನ್ ಟೆಕ್ಟೋನಿಕ್ ಪ್ಲೇಟ್ಸ್ ಮತ್ತು ಮಯನ್ಮಾರ್ ಟೆಕ್ಟೋನಿಕ್ ಪ್ಲೇಟ್ಸ್ ನ ಮೂವ್ಮೆಂಟ್ ಇಂದ ಸಮುದ್ರದಲ್ಲಿ ಭಯಂಕರವಾದ ಭೂಕಂಪ ಬರುತ್ತೆ. ಈ ಭೂಕಂಪ ಎಷ್ಟೊಂದು ಭಯಂಕರವಾಗಿತ್ತು ಅಂದ್ರೆ ಹಿರೋಶಿಮಾ ಮೇಲೆ ಬಿದ್ದ ಆಟಂ ಬಾಂಬ್ ಗಿಂತ ಇದು 23,000 ಪಟ್ಟು ಹೆಚ್ಚು ಪವರ್ಫುಲ್ ಆಗಿತ್ತು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಿರೋಶಿಮಾ ಮೇಲೆ ಬಿದ್ದಿರುವ ಆಟಂ ಬಾಂಬ್ ಬಗ್ಗೆ ನಮ್ಮ ಸ್ಕೂಲ್ಗಳಲ್ಲಿ ಈಗಲೂ ಕೂಡ ಹೇಳ್ತಾರೆ. ಅಂತದ್ರಲ್ಲಿ ಆಟಂ ಬಾಂಬ್ ಗಿಂತ 23,000 ಪಟ್ಟು ಹೆಚ್ಚು ಪವರ್ಫುಲ್ ಅಂದ್ರೆ ಇನ್ನೆಷ್ಟು ಭಯಂಕರವಾಗಿತ್ತು ಆ ಭೂಕಂಪ ಅಂತ. ಮಾನವ ಚರಿತ್ರೆಯಲ್ಲೇ ಇದು 3ನೇ ಅತಿ ದೊಡ್ಡ ಭೂಕಂಪವಾಗಿದೆ. 1964ರಲ್ಲಿ ಸೌತ್ ಅಲಾಸ್ಕಾದಲ್ಲಿ ಬಂದ ಭೂಕಂಪವನ್ನ 2ನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ 1960 ಚಿಲೆಯಲ್ಲಿ ಬಂದ ಭೂಕಂಪವನ್ನ 1ನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಇಂಡಿಯನ್ ಓಷನ್ ಅಲ್ಲಿ ಬಂದ ಭೂಕಂಪದ ಇಂಪ್ಯಾಕ್ಟ್, ಇದರಿಂದ ಇಂಡಿಯನ್ ಓಷನ್ ಅಲ್ಲಿ ಒಂದು ದೊಡ್ಡ ಸುನಾಮಿ ಬರುತ್ತೆ. ಅದು 100 ಅಡಿ ಎತ್ತರದಲ್ಲಿ ಗಂಟೆಗೆ 500 ಕಿಲೋಮೀಟರ್ ವೇಗವಾಗಿ ಸಮುದ್ರದ ಅಲೆಗಳು ಇಂಡೋನೇಷ್ಯಾದ ಸುಮತ್ರಾ ಐಲ್ಯಾಂಡ್ ಕಡೆ ಬರುತ್ತೆ. ಭೂಕಂಪ ಶುರುವಾದ 8 ನಿಮಿಷದಲ್ಲೇ ಅಲೆಗಳು ಸುಮತ್ರಾ ಐಲ್ಯಾಂಡ್ ಗೆ ಅಪ್ಪಳಿಸುತ್ತೆ. ಅಲ್ಲಿ ಯಾವುದೇ ರೀತಿಯ ವಾರ್ನಿಂಗ್ ಸಿಸ್ಟಮ್ ಇಲ್ಲ. ಇದರಿಂದ ಸುನಾಮಿ ಬಂದ 5 ನಿಮಿಷದಲ್ಲೇ 85,000ಕ್ಕಿಂತ ಹೆಚ್ಚು ಜನ ಸತ್ತು ಹೋಗ್ತಾರೆ. ಮೊದಲಿಗೆ ಒಂದು ಚಿಕ್ಕ ಅಲೆ ಬರುತ್ತೆ, ಇದರಿಂದ ಮನೆಗಳ ಒಳಗಡೆ ನೀರು ಬರುತ್ತೆ. ಆದ್ರೆ ಉಳಿದ 2 ಅಲೆಗಳು ತುಂಬಾನೇ ದೊಡ್ಡವು, ಒಂದೊಂದು 4 ಅಂತಸ್ತಿನ ಬಿಲ್ಡಿಂಗ್ ಗಿಂತ ತುಂಬಾನೇ ಎತ್ತರವಾಗಿವೆ. ಆ ಅಲೆಗಳಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಿವೆ. ಬೀಚ್ ಇಂದ ಸುಮಾರು 3.8 ಕಿಲೋಮೀಟರ್ ಒಳಗಡೆವರೆಗೂ ಸಮುದ್ರದ ಅಲೆಗಳು ಬರ್ತಿವೆ. ಇದರಿಂದ ತುಂಬಾ ಮನೆಗಳು ಕೊಚ್ಚಿ ಹೋಗ್ತಿವೆ. ಸಿಟಿ ಒಳಗಡೆ ನೀರು ಬಂದಿದ್ರಿಂದ ಅಲ್ಲಿರುವ ವೇಸ್ಟೇಜ್ ನೀರಿನಲ್ಲಿ ಮಿಕ್ಸ್ ಆಗಿ ನೀರು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬದಲಾಗಿ ತುಂಬಾನೇ ಭಯಂಕರವಾಗಿ ಕಾಣಿಸ್ತಾ ಇತ್ತು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಅದಕ್ಕೆ ಆ ಅಲೆಗಳನ್ನ ಬ್ಲಾಕ್ ಜೈಂಟ್ ವೇವ್ಸ್ ಎಂದು ಕರೀತಾರೆ. ಈ ದೊಡ್ಡ ಅಲೆಗಳು ಬಂದ ಮೇಲೆ ಅಲ್ಲಿ ಸತ್ತವರ ಸಂಖ್ಯೆ 1,25,000. ಇದರಲ್ಲಿ ತುಂಬಾ ಜನರ ಡೆಡ್ ಬಾಡೀಸ್ ಕೂಡ ಸಿಕ್ಕಿಲ್ಲ. ಈ ಸುನಾಮಿಯಿಂದ ಹೆಚ್ಚು ಇಂಪ್ಯಾಕ್ಟ್ ಆದ ದೇಶ ಈ ಇಂಡೋನೇಷ್ಯಾ. ಟೋಟಲ್ ಆಗಿ ಈ ದೇಶದಲ್ಲಿ 1,67,580 ಜನ ಸತ್ತು ಹೋಗಿದ್ದಾರೆ ಹಾಗೂ 37,063 ಜನ ಮಿಸ್ ಆಗಿದ್ದಾರೆ. ನಾರ್ತ್ ಸುಮತ್ರಾ ಐಲ್ಯಾಂಡ್ ನಲ್ಲಿ ಸುಮಾರು 1,500 ಹಳ್ಳಿಗಳು ನಾಶವಾಗಿವೆ. ಹೆಚ್ಚು ಕಡಿಮೆ 7,50,000 ಜನ ತಮ್ಮ ಮನೆಗಳನ್ನ ಕಳ್ಕೊಂಡಿದ್ದಾರೆ. ಇನ್ನು 11 ಲಕ್ಷಕ್ಕಿಂತ ಹೆಚ್ಚು ಜನ ತಮ್ಮ ಕೆಲಸವನ್ನ ಕಳ್ಕೊಂಡಿದ್ದಾರೆ. ಈ ಭೂಕಂಪ ಶುರುವಾದ 15 ನಿಮಿಷಕ್ಕೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಕೂಡ ಈ ಸುನಾಮಿ ಅಪ್ಪಳಿಸುತ್ತೆ. ಅಲ್ಲಿ ಕೂಡ 3 ಅಲೆಗಳು ಬರ್ತವೆ. ಸುಮಾರು 39 ಅಡಿ ಎತ್ತರದಲ್ಲಿ ಅಲೆಗಳು ಬರುತ್ತೆ ಹಾಗೂ 5,600 ಜನ ಸತ್ತು ಹೋಗ್ತಾರೆ. ಇಲ್ಲಿ ಹೆಚ್ಚಾಗಿ ಸತ್ತು ಹೋಗಿದ್ದು ಮಾತ್ರ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡಿನಿಂದ ವಲಸೆ ಬಂದು ಅಲ್ಲಿ ಜೀವನ ಮಾಡ್ತಿದ್ದ ಜನರು ಅಷ್ಟೇ ಅಲ್ಲ, ಅಲ್ಲಿರುವ ಲೋಕಲ್ ಬುಡಕಟ್ಟು ಜನರಲ್ಲಿ ಕೂಡ ತುಂಬಾ ಜನ ಸತ್ತು ಹೋಗ್ತಾರೆ. ಉದಾಹರಣೆಗೆ ನಾರ್ತ್ ಸೆಂಟಿನಲ್ಸ್, ಗ್ರೇಟ್ ಅಂಡಮಾನೀಸ್, ಜರಾವಾ, ಈ ರೀತಿ ತುಂಬಾ ಬುಡಕಟ್ಟು ಜನ ಸತ್ತು ಹೋಗ್ತಾರೆ. ಈ ಸುನಾಮಿಯಿಂದ ಹೆಚ್ಚು ಇಂಪ್ಯಾಕ್ಟ್ ಆದ 2ನೇ ದೇಶ ಶ್ರೀಲಂಕಾ. ಭೂಕಂಪ ಬಂದ ಪ್ಲೇಸ್ ಇಂದ ಶ್ರೀಲಂಕಾ ಸುಮಾರು 1,700 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೂ ಕೂಡ ಭೂಕಂಪ ಬಂದ 2 ಗಂಟೆಗಳಲ್ಲಿ ಸುನಾಮಿ ಶ್ರೀಲಂಕಾವನ್ನ ಅಪ್ಪಳಿಸುತ್ತೆ. ಶ್ರೀಲಂಕಾದಲ್ಲಿ ಕೂಡ ವಾರ್ನಿಂಗ್ ಸಿಸ್ಟಮ್ ಇಲ್ಲದೆ ಇದ್ದಿದ್ರಿಂದ ತುಂಬಾನೇ ಎಫೆಕ್ಟ್ ಆಗುತ್ತೆ. ಇದರಿಂದ ಸುಮಾರು 35,000 ಜನ ಸತ್ತು ಹೋಗ್ತಾರೆ ಹಾಗೂ 21,000 ಜನಕ್ಕೆ ಇಂಜುರಿ ಆಗುತ್ತೆ. ಅಷ್ಟೇ ಅಲ್ಲ, ಈ ಸುನಾಮಿಯಿಂದ ಶ್ರೀಲಂಕಾದ ಟೂರಿಸಂಗೆ ಕೂಡ ತುಂಬಾನೇ ಎಫೆಕ್ಟ್ ಬೀಳುತ್ತೆ. ಅಂದ್ರೆ ಸುನಾಮಿ ಬಂದ 8 ವರ್ಷಗಳವರೆಗೂ ಇಲ್ಲಿಗೆ ಟೂರಿಸ್ಟ್ ಗಳೇ ಬರ್ತಾ ಇರ್ಲಿಲ್ಲ. ಇನ್ನು ಇಂಡಿಯಾ ವಿಷಯಕ್ಕೆ ಬಂದ್ರೆ ಭೂಕಂಪ ಬಂದ 3 ಗಂಟೆಗೆ ಸುನಾಮಿ ಬರುತ್ತೆ. ಇಲ್ಲಿ ಹೆಚ್ಚು ಎಫೆಕ್ಟ್ ಆಗಿದ್ದು ಮಾತ್ರ ಕೇರಳ ಮತ್ತು ತಮಿಳುನಾಡು. ಇಂಡಿಯಾದಲ್ಲಿ ಸುಮಾರು
16,269 ಜನ ಸತ್ತು ಹೋಗ್ತಾರೆ ಹಾಗೂ 3,874 ಜನ ಮಿಸ್ ಆಗ್ತಾರೆ. ಅಷ್ಟೇ ಅಲ್ಲ, ಸುಮಾರು 6.5 ಲಕ್ಷ ಜನ ಕೆಲಸ ಕಳ್ಕೊತಾರೆ. ಇನ್ನು ಈ ಸುನಾಮಿಯಿಂದ ಥೈಲ್ಯಾಂಡ್ ನಲ್ಲಿ 80,000 ಜನ, ಸೊಮಾಲಿಯಾದಲ್ಲಿ 289 ಜನ, ಮಯನ್ಮಾರ್ನಲ್ಲಿ 600 ಜನ, ಮಾಲ್ಡೀವ್ಸ್ ನಲ್ಲಿ 108 ಜನ, ಮಲೇಷ್ಯಾದಲ್ಲಿ 75 ಜನ, ತಾಂಜಾನಿಯಾದಲ್ಲಿ 13 ಜನ, ಬಾಂಗ್ಲಾದೇಶದಲ್ಲಿ 2, ಸೌತ್ ಆಫ್ರಿಕಾದಲ್ಲಿ 2, ಯೆಮೆನ್ ನಲ್ಲಿ 2, ಕೊನೆಗೆ ಕೆನ್ಯಾದಲ್ಲಿ ಕೂಡ 2 ಸತ್ತು ಹೋಗ್ತಾರೆ. ಈ ಸುನಾಮಿ ಬರೋಬ್ಬರಿ 18 ದೇಶಗಳಿಗೆ ಎಫೆಕ್ಟ್ ಆಗುತ್ತೆ. ಟೋಟಲ್ ಆಗಿ ಈ ಸುನಾಮಿಯಿಂದ 2.5 ಲಕ್ಷಕ್ಕಿಂತ ಹೆಚ್ಚು ಜನ ಸತ್ತು ಹೋಗಿದ್ದಾರೆ ಹಾಗೂ $9.9 ಬಿಲಿಯನ್ ಆಸ್ತಿ ನಷ್ಟ ಆಗಿದೆ. ಇದನ್ನ ಬಾಕ್ಸಿಂಗ್ ಡೇ ಸುನಾಮಿ ಎಂದು ಕರೀತಾರೆ. ಈಗ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದ ಭಯಂಕರವಾದ ಸುನಾಮಿಗಳನ್ನ ನೋಡೋಣ ಬನ್ನಿ. ಏಪ್ರಿಲ್ 5, 2011 ಚೈನಾದಲ್ಲಿ ಬಂದ ಸುನಾಮಿ ಇದು. ಜನವರಿ 4, 2018 ಇಂಡೋನೇಷ್ಯಾದಲ್ಲಿ ಬಂದ ಸುನಾಮಿ ಇದು. ಮಾರ್ಚ್ 2011 ಜಪಾನ್ನಲ್ಲಿ ಬಂದ ಭಯಂಕರವಾದ ಸುನಾಮಿ ಇದು. ಸೊ ಥಿಂಕರ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.